ಇನ್ನು ಮುಂದಿನ ಮುಖ್ಯಮಂತ್ರಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯತೀಂದ್ರ ಸಿದ್ದರಾಮಯ್ಯ ಉರುಳಿಸಿದಂತಹ ದಾಳ ಇದೀಗ ಹೈಕಮಾಂಡ್ ಅಂಗಳಕ್ಕೆ ತಲುಪಿದೆ. ಯತೀಂದ್ರ ಸ್ಟೇಟ್ಮೆಂಟಿನ ರಿಪೋರ್ಟ್ ಹೈಕಮಾಂಡ್ಗೆ ತಲುಪಿದ್ದು ಕೈ ಉಸ್ತುವಾರಿ ಸುರ್ಜೇವಾಲಾಗೆ ಜಿಸಿ ಚಂದ್ರಶೇಖರ್ ಈ ಕಂಪ್ಲೇಂಟ್ ಅನ್ನು ರವಾನೆ ಮಾಡಿದ್ದಾರೆ. ನಾಯಕತ್ವದ ಬಗ್ಗೆ ಮಾತನಾಡಿರುವ ಸಿಎಂ ಪುತ್ರನ ವಿರುದ್ಧ ದೂರು ಹೈಕಮಾಂಡ್ಗೆ ಹೋಗಿರೋದು. ಯತೀಂದ್ರ ಭಾಷಣದ ವಿಡಿಯೋ ಕೂಡ ಹೈಕಮಾಂಡ್ಗೆ ರವಾನೆ ಮಾಡಿದ್ದಾರೆ. ಡಿಸಿಎಂ ಡಿಕೆಶಿ ಆಪ್ತರು ಹೈಕಮಾಂಡ್ ಅಂಗಳಕ್ಕೆ ಈ ವಿಚಾರವನ್ನು ಮುಟ್ಟಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಯತೀಂದ್ರ ಬಾಯಿ ಮುಚ್ಚಿಸಿ ಅಂತ ಹೇಳಿ ಡಿಕೆಶಿ ಆಪ್ತರು ಹೈಕಮಾಂಡ್ಗೆ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಈಗಾಗಲೇ ಒಂದು ಸ್ಟ್ರಿಕ್ಟ್ ವಾರ್ನಿಂಗ್ ಇದೆ ಹೈಕಮಾಂಡ್ ಕಡೆಯಿಂದ. ಡಿಕೆಶಿ ಪರನೂ ಮಾತಾಡಬೇಡಿ, ಸಿದ್ದರಾಮಯ್ಯನವ್ರ ಪರವಾಗ್ಲೂ ಮಾತಾಡಬೇಡಿ ಅಂತ ಹೇಳಿ. ಬಟ್ ಸ್ಟಿಲ್ ಪದೇ ಪದೇ ಇಂಥದ್ದೊಂದು ಸ್ಟೇಟ್ಮೆಂಟ್ಗಳು ರಿಪಿಟೇಟಿವ್ ಆಗಿ ಬರ್ತಿತ್ತಲ್ಲ, ಇದು ಅನೇಕ ಅಸಮಾಧಾನಗಳಿಗೆ ಕಾರಣ ಆಗ್ತಾ ಇತ್ತು. ರೈಟ್, ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್, ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಆನಂದ್, ಬೇರೆ ನಾಯಕರುಗಳು ನಾಯಕತ್ವ ಬದಲಾವಣೆ ಬಗ್ಗೆ ಮಾತನಾಡಿದಂಥ ಸಂದರ್ಭದಲ್ಲಿ ಒಂದು ಇಂಪ್ಯಾಕ್ಟು, ಖುದ್ದು ಮುಖ್ಯಮಂತ್ರಿಗಳ ಪುತ್ರನೇ ಇದ್ರ ಬಗ್ಗೆ ಮಾತಾಡಿದ್ರಿಂದ ಒಂದು ಸ್ವಲ್ಪ ಜಾಸ್ತಿ ಎಫೆಕ್ಟು ಅನ್ನುವಂಥ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಇದರ ಚರ್ಚೆಗಳಾಗ್ತಿರೋ ನಡುವೆನೆ ಹೈಕಮಾಂಡಿಗೆ ಈ ರಿಪೋರ್ಟ್ ಹೋಗಿದೆ. ಸೊ ನೆಕ್ಸ್ಟ್ ಏನೆಲ್ಲ ಆಗ್ಬೋದು, ಏನು ಪ್ರೆಡಿಕ್ಷನ್ಸ್ ಲಭ್ಯ ಆಗುತ್ತೆ? ಪ್ರಜ್ವಲ, ಪ್ರಮುಖವಾಗಿ ಯತೀಂದ್ರ ಅವರ ಸ್ಟೇಟ್ಮೆಂಟ್ ಈಗ ಹೈಕಮಾಂಡ್ ಅಂಗಳಕ್ಕೆ ಹೋಗಿರ್ತಕ್ಕಂಥದ್ದು. ಯತೀಂದ್ರ ಅವರು ಸಿದ್ದರಾಮಯ್ಯನವರ ನಂತರ ಸತೀಶ್ ಜಾರಕಿಹೊಳಿ ಅವರು ನಾಯಕತ್ವ ವಹಿಸ್ಕೋಬೇಕು ಅನ್ನೋ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಇದು ಪಕ್ಷದಲ್ಲಿ ನಾನಾ ರೀತಿಯ ಒಂದು ಚರ್ಚೆಗಳನ್ನ ಹುಟ್ಟು ಹಾಕ್ತಾ ಇದೆ. ಇದನ್ನ ಡಿಕೆ ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡಿಕೊಂಡೇ ಸತೀಶ್ ಜಾರಕಿಹೊಳಿ ಹೆಸರನ್ನ ಮುಂಚೂಣಿಗೆ ತರಲಾಗ್ತಾ ಇದೆ ಅನ್ನೋ ಒಂದು ಚರ್ಚೆಗಳು ಕೂಡ ಶುರುವಾಗಿರ್ತಕ್ಕಂಥದ್ದು. ಈ ಮಧ್ಯೆ ಪ್ರಮುಖವಾಗಿ ಜಿಸಿ ಚಂದ್ರಶೇಖರ್ ಅವರು ಏನಿದ್ದಾರೆ, ಇವರು ಈ ಎಲ್ಲದರ ಒಂದು ರಿಪೋರ್ಟ್ ಅನ್ನ ಹೈಕಮಾಂಡ್ಗೆ ಕಳಿಸಿರ್ತಕ್ಕಂಥದ್ದು. ಅದರಲ್ಲೂ ಸುರ್ಜೇವಾಲಾ ಅವರಿಗೆ ಲಿಖಿತವಾಗಿ ಒಂದು ಕಂಪ್ಲೇಂಟ್ ಅನ್ನ ರವಾನೆ ಮಾಡಿದ್ದಾರೆ. ಅದ್ರ ಜೊತೆಗೆ ಈ ಒಂದು ಯತೀಂದ್ರ ಏನ್ ಮಾತಾಡಿದ್ದಾರೆ ಆ ವಿಡಿಯೋ ತುಣುಕನ್ನು ಕೂಡ ಅವರಿಗೆ ಕಳಿಸ್ಕೊಡ್ಲಾಗಿರ್ತಕ್ಕಂಥದ್ದು. ಹಿಂದೆ ಯತೀಂದ್ರ ಅವರು 5 ವರ್ಷವೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಇರ್ತಾರೆ, ನಾಯಕತ್ವ ಬದಲಾವಣೆ ಇಲ್ಲ ಅಂತ ಪದೇ ಪದೇ ಹೇಳ್ತಾ ಇದ್ರು. ಆ ಒಂದು ವಿಡಿಯೋಗಳನ್ನು ಕೂಡ ಹೈಕಮಾಂಡ್ಗೆ ಸಲ್ಲಿಕೆ ಮಾಡಿ ಇವರ ವಿರುದ್ಧ ಒಂದು ಶಿಸ್ತು ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನೋ ಆಗ್ರಹವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಯಾಕೆಂದ್ರೆ ಡಿಕೆ ಶಿವಕುಮಾರ್ ಅವರ ಆಪ್ತರು ಏನಾದರೂ ಸಿಎಂ ಬದಲಾವಣೆ ವಿಚಾರವಾಗಿ ಮಾತಾಡಿದಂತ ಸಂದರ್ಭದಲ್ಲಿ ಅವರಿಗೆ ನೇರವಾಗಿ ನೋಟಿಸ್ ಅನ್ನ ನೀಡಲಾಗುತ್ತೆ. ಮೊನ್ನೆಯಷ್ಟೇ ಕುಣಿಗಲ್ ರಂಗನಾಥ್ ಅವರಿಗೆ ಇಕ್ಬಾಲ್ ಹುಸೇನ್ ಅವರಿಗೆ ನೋಟಿಸ್ ಅನ್ನ ಇಶ್ಯೂ ಮಾಡಿ ಕಾರಣ ಕೇಳಿದ್ರು. ಆದ್ರೆ ಸಿಎಂ ಪುತ್ರ ಅನ್ನೋ ಒಂದು ಕಾರಣಕ್ಕೆ ಇವ್ರಿಗೆ ಯಾಕೆ ನೋಟಿಸ್ ಕೊಡ್ತಾ ಇಲ್ಲ ಅಂತ ಡಿಕೆ ಶಿವಕುಮಾರ್ ಆಪ್ತರು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು. ಸದ್ಯ ಯತೀಂದ್ರ ಸಿದ್ದರಾಮಯ್ಯನವರು ಕೊಟ್ಟಂತ ಸ್ಟೇಟ್ಮೆಂಟ್ ಏನಿದೆ, ಇದು ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ತೀವ್ರ ಒಂದು ಸಂಚಲನವನ್ನ ಉಂಟು ಮಾಡ್ತಾ ಇದೆ. ಇದೇ ಅಲ್ಲದೆ ಪ್ರಮುಖವಾಗಿ ಪಕ್ಷದಲ್ಲೂ ಕೂಡ ಒಂದಷ್ಟು ಗೊಂದಲವನ್ನ ಉಂಟು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಸಿಎಂ ಪುತ್ರ ಅನ್ನೋ ಒಂದು ಕಾರಣಕ್ಕೆ ಸುಮ್ಮನಾಗಿದೆ, ಇವ್ರ ವಿರುದ್ಧನೂ ಕೂಡ ಕ್ರಮವನ್ನ ಜರುಗಿಸಿ ಅನ್ನೋ ಒಂದು ಆಗ್ರಹವನ್ನ ಡಿಕೆ ಶಿವಕುಮಾರ್ ಆಪ್ತರು ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಯತೀಂದ್ರ ಅವರ ಸ್ಟೇಟ್ಮೆಂಟ್ ವಿಚಾರದ ಬಗ್ಗೆನೂ ಕೂಡ ಹೈಕಮಾಂಡ್ ನಾಯಕರು ಬಹಳಷ್ಟು ಒಂದು ಸೂಕ್ಷ್ಮವಾಗಿ ತೆಗೆದುಕೊಂಡಿದ್ದಾರೆ. ಮತ್ತೆ ಅಧ್ಯಕ್ಷರು ಕೂಡ ಆ ಒಂದು ಹೇಳಿಕೆ ಬಗ್ಗೆ ಗಮನಿಸೋದಾಗಿ ಮತ್ತೆ ಪರಾಮರ್ಶೆ ಮಾಡೋದಾಗಿ ಅಧ್ಯಕ್ಷರು ಕೂಡ ಹೇಳಿರ್ತಕ್ಕಂಥದ್ದು. ಸದ್ಯ ಈ ಒಂದು ವಿಚಾರವಾಗಿ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಏನಾದ್ರೂ ಕಾರಣ ಕೇಳಿ ನೋಟಿಸ್ ಕೊಡುತ್ತಾ ಅಥವಾ ಅವ್ರಿಗೆ ಬಾಯಿ ಮುಚ್ಚಿಸತಕ್ಕಂತ ಒಂದು ಕೆಲಸವನ್ನ ಹೈಕಮಾಂಡ್ ಮಾಡುತ್ತಾ ಅನ್ನೋ ಒಂದು ಕುತೂಹಲನೂ ಕೂಡ ಸದ್ಯಕ್ಕಿರ್ತಕ್ಕಂಥದ್ದು. ಆದ್ರೆ ಸದ್ಯ ಈಗ ನವೆಂಬರ್ ಕ್ರಾಂತಿ ಏನೀಗ ಕಾಂಗ್ರೆಸ್ ನಲ್ಲಿ ಬಹಳಷ್ಟು ಒಂದು ಚರ್ಚೆಗಳಾಗ್ತಾ ಇದೆ. ಈ ಚರ್ಚೆಗಳ ಬೆನ್ನಲ್ಲೇ ಯತೀಂದ್ರ ಅವರ ಕೊಟ್ಟಂತ ಸ್ಟೇಟ್ಮೆಂಟ್ ಈಗ ನಾನಾ ಒಂದು ಚರ್ಚೆಗಳನ್ನ ಹುಟ್ಟು ಹಾಕಿರ್ತಕ್ಕಂಥದ್ದು. ಮುಂದೆ ಡಿಕೆ ಶಿವಕುಮಾರ್ ಅವರ ಸಿಎಂ ಆದಿಯನ್ನ ತಪ್ಪಿಸೋದಕ್ಕೆ ಕಾಂಗ್ರೆಸ್ ನಲ್ಲಿ ಮತ್ತೊಂದು ಬಣ ಆಕ್ಟಿವ್ ಆಗಿದೆ. ಅದಕ್ಕಾಗಿಯೇ ಸತೀಶ್ ಜಾರಕಿಹೊಳಿ ಹೆಸರನ್ನ ಪದೇ ಪದೇ ಮುಂಚೂಣಿಗೆ ತರಲಾಗ್ತಾ ಇದೆ ಅನ್ನೋ ಚರ್ಚೆಗಳೀಗ ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇದೆ. ಪ್ರಜ್ವಲ. ರೈಟ್ ಆನಂದ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.